ಬಹುಶಃ 365 ದಿವಸ ಕೂಡ ಇಲ್ಲಿ ನೀರಿರುವುದೊಂದು ವಿಸ್ಮಯನೇ. ಇವತ್ತಿನ ಕಾಲಘಟ್ಟದಲ್ಲಿ ನಾವೀಗ ಮೇ ತಿಂಗಳಲ್ಲಿದ್ದೇವೆ. ಇಲ್ಲಿ ಸುಡು ಬಿಸಿಲು ನಮ್ಮ ಜಿಲ್ಲೆಯಲ್ಲಿ. ಮಳೆ ಬರಲಿಕ್ಕೆ ನಾವು ಕಾಯ್ತಾ ಇದ್ದೇವೆ, ಮಳೆಯ ನೀರಿಗಾಗಿ ಕೂಡ ಕಾಯ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇಲ್ಲಿ 365 ದಿನವೂ ಈ ಕೆರೆಯಲ್ಲಿ ನಿತ್ಯ ಇದೇ ಥರ ನೀರು ಇರುವುದು ಕೂಡ ಕಂಡು ಬರ್ತದೆ. ಬಹುಶಃ ಜಲವಿಸ್ಮಯ ಅಂತಲೇ ಹೇಳ್ಬೋದು. ಇದೇ ರೀತಿ ಮುಂದುಗಡೆ ಒಂದು ಕೂಡ ಪ್ರಾಣಿಗಳು ಇದು ಮಾಡುವಂಥ ದಾಸನ ಗುರಿ ಅಂತ ಇದೆ. ಇದೇ ಹಾವಂಜೆ ಗ್ರಾಮದ ಕಿಳಿಂಜಿಯಲ್ಲೇ ಇದೆ. ಕಿಳಿಂಜಿಯಲ್ಲಿ 2 ತೀರ್ಥ ಉದ್ಭವ ಇದೆ. ಇಲ್ಲಿ ಕೂಡ ಇದು ದೇವಸ್ಥಾನದ ವಠಾರ. ಅಲ್ಲಿ ಪ್ರಾಣಿಗಳು ಕೂಡ ನಿತ್ಯ ನೀರು ಕುಡಿಯುವಂಥ ಒಂದು ಪ್ಲೇಸ್ ಕೂಡ ಇದೆ. ಬಹುಶಃ ಇದು ಅತಿ ಎತ್ತರದ ಪ್ಲೇಸ್, ಇದು ಹಾವಂಜೆ ಕಿಳಿಂಜೆ ಜಾಗ. ಪ್ರಕೃತಿ ದತ್ತವಾಗಿ ಅರಣ್ಯ ಇಲಾಖೆ ಕೂಡ ಇಲ್ಲಿ ಅಕೇಶಿಯ ಮರಗಳನ್ನು ಬೆಳೆಸಿದ್ರು ಕೂಡ ಅದು ನೀರು ಹೆಚ್ಚು ಕುಡಿತದೆ. ಆದರೂ ಕೂಡ ಇಲ್ಲಿ ನೀರು ನಿತ್ಯ ಇರುವುದು ಒಂದು ಜಲವಿಸ್ಮಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಅರಣ್ಯ ಪ್ರದೇಶ ಇಲ್ಲಿದೆ. ಅರಣ್ಯ ಪ್ರದೇಶ ತಪ್ಪಲಲ್ಲಿ ಈ ದೇವಸ್ಥಾನ ಇದೆ. ಹರಿಹರ ಸನ್ನಿಧ್ಯ ಬಹಳ ತಂಪು ಇದೆ. ಇವತ್ತು ಸುಡು ಬಿಸಿಲಲ್ಲಿ ಇಲ್ಲಿ ಬಂದಾಗ ಒಂದು ಲೋಟ ನೀರು ಕುಡಿಯುವ ಅಂತ ಹೇಳಿದರೆ ಅಷ್ಟೊಂದು ಖುಷಿ ಆಗ್ತದೆ, ಯಾಕಂದರೆ ಮನೋ ಉಲ್ಲಾಸ ಆಗ್ತದೆ. ಬಾಲ್ಯದಿಂದ ಇದ್ದವ ಇಲ್ಲಿ, ಆವಾಗ ಸಹ ಇದೇ ರೀತಿ ಇತ್ತು. ಮತ್ತು ಈ ನೀರು ಕೆಳಗೆ ಹೋಗಿ ಅಲ್ಲಿ ಸಹ ಕೆರೆ ಆಗಿತ್ತು. ಈಗ ಮಾತ್ರ ಇದು ಜೀರ್ಣೋದ್ಧಾರ ಮಾಡಿದ ಮೇಲೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಕಾಣ್ತದೆ ಭಕ್ತರಿಗೆ. ಮತ್ತು ಮುಂಚಿನ ಇದಕ್ಕೂ ಈಗಕ್ಕೂ ವ್ಯತ್ಯಾಸ ಉಂಟು. ಆದರೆ ನೀರು ಒಂದೇ ಲೆಕ್ಕ ಉಂಟು, ಬರ್ತಾ ಇರ್ತದೆ, ವರ್ಷ ಇಡೀ ಬರ್ತಾ ಇರ್ತಾರೆ. ಮತ್ತೊಂದು ವಿಷಯ ಏನಂದರೆ, ಈಗ ಮಾಧ್ಯಮದವರೆಲ್ಲ ಪ್ರಚಾರ ಕೊಟ್ಟ ಮೇಲೆ ಜನರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಭಟ್ರು ಮುತುವರ್ಜಿಸಿಯಿಂದ ಅರ್ಚಕರಾದ ರವೀಂದ್ರ ಭಟ್ರು ತುಂಬ ಮುತುವರ್ಜಿ ವಹಿಸಿ ಅವರು ಇಲ್ಲಿ ಸೇವೆಯನ್ನು ಯಾರು ಭಕ್ತರು ಬಂದು ಮಾಡಿ ಕೊಡ್ತಾರೆ. ಶುದ್ಧ ನೀರಿದೆ, ನೀರಿಗೇನು ತೊಂದರೆ ಇಲ್ಲ. ಒಂದು ಬಾಯಾರಿಕೆ ಆದರೂ ಸಹ ಕುಡಿದು ಹೋಗಲಿಕ್ಕೆ ಏನು ಅಡ್ಡಿ ಇಲ್ಲ. ಸ್ವಲ್ಪ ದೂರ ದಾಸನಗುರಿ ಅಂತ ಉಂಟು, ಅಲ್ಲಿ ಒಂದು ಇದರಾಗೆ ನೀರು ಬರ್ತದೆ. ಪ್ರಾಣಿಗಳಿಗೆ ನೀರಿಲ್ಲ, ಅಲ್ಲೇ ಕುಡಿದು ಹೋಗ್ತಾರೆ. ಜನ ಹೋಗಲಿಕ್ಕೆ ಆಗುದಿಲ್ಲ, ದೊಡ್ಡ ಇದು ಬಂದಿದೆ, ಬಳ್ಳೆ ಇದೆಲ್ಲ ಮುಳ್ಳೆಲ್ಲವಾಗಿ. ಆದುದರಿಂದ ಅಲ್ಲಿ ಇದು ನೋಡುವಾಗ ಇಲ್ಲಿದು ಭಾರಿ ದೊಡ್ಡ ವಿಶೇಷವಂತ ಆಶ್ಚರ್ಯ.